ಒಂದಿಷ್ಟು ಪಣೆ ಹೊಡೆದ ಅನ್ನ ಮಾಡ್ಲತ್ತಿದ್ರಿ. ಯಾಕಂದ್ರೆ ಇವತ್ತು ಮುಂಜಾನೆ ಟೈಮ್ ಭೀ ಇನ್ನೂ ಒಂದು ಸ್ವಲ್ಪ ಆರಾಗಿಲ್ಲ ರೀ. ಯಾಕಂದ್ರೆ ಈಗ ಜವಿ ಕೊಯ್ಲಿಕ್ಕೆ ಹೋಗೋದಿತ್ತು ಇವತ್ತು ದೌಡ. ಅದಕ್ಕೆ ಚಿಂದ ಮಾಡತ್ತೆ ಒಂದಿಷ್ಟು ರೊಟ್ಟಿ ಮಾಡಿ ಇಟ್ಟಿದ್ದ, ಒಂದಿಷ್ಟು ಪಲ್ಯನೂ ಮಾಡೀನಿ. ಈಗ ಅದಕ್ಕೆ ಒಂದಿಷ್ಟು ಅನ್ನ ಮಾಡಿ ಇಡ್ಬೇಕಂತ ಹೇಳ್ಕೇಸಿಂದ ಒಂದಿಷ್ಟು ಪಣೆ ಕೊಟ್ಟ ಅನ್ನ ಮಾಡತ್ತಿದ್ದ. ಯಾಕಂದ್ರೆ ಸ್ವಲ್ಪ ಬಿಸಿಲು ಭಾಳ ಅದಲ್ರಿ ಈಗ, ಅದಕ್ಕಾಗಿ ಜವಿ ಭೀ ಒಂದು ಸ್ವಲ್ಪ ತಳಗೆ ಭಾಳ ಬಿದ್ದದ. ಹೊತ್ತು ಸ್ವಲ್ಪ ಬಿಸಿಲು ಆಯ್ತಂದ್ರೆ ಪೂರಾ ಜವಿ ಅಂತೂ ಕೊಯ್ಲಿಕ್ಕೆ ಬರ್ಲಾಗ್ಯದ್ರಿ. ಅದಕ್ಕಾಗಿ ದೌಡ್ ಹೋಗ್ಬೇಕಂತ ಹೇಳ್ಕೇಸಿಂದ ಅಡುಗೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತು ಲೇಟ್ ಆಗಿಬಿಡ್ತದೆ ರೀ. ಅದಕ್ಕಾಗಿ ಚಂದ ಮಾಡ್ತೀವಿ ರೊಟ್ಟಿ ಮಾಡಿಟ್ಟಿದ್ದೆ. ಈಗಿಟ್ಟು ಪಾಣ್ಯದ ಅನ್ನ ಮಾಡಿ ಇಟ್ಕೇಸಿಂದ ಹೋಗ್ಬೇಕ್ರಿ ನಾವು ಹೊಲಕ್ಕಂತೂ. ದೌಡ 7ಕ್ಕೆ ಹೋಗ್ಬೇಕ್ರಿ ಇವತ್ತು. ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಟೈಮ್ 7 ಆಗ್ಯದ. ಈಗ ಹೊಲಕ್ಕೆ ಬಂದಿದ್ದೇವೆ ರೀ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ಮನೆ ಜಮಿ ಒಂದು ಸ್ವಲ್ಪ ಬಂದಿತ್ತು. ಪೈಲೆ ಬಿತ್ತಿದ್ದು ಒಂದು ಜರ ಬಂದಿತ್ತು. ಅದಕ್ಕಲ್ಗೆ ಮನೆ ಕೊಯ್ದು ಹೋಗಿದ್ದೆವು. ಆದ್ರೆ ಅದಿಟ್ಟು ಜಮಿಯರಿಗೆ ಕೊಯ್ದು ಹೋಗ್ಬೇಕಂತ ಹೇಳ್ಕೇಸಿಂದ ಬಂದಿದ್ದೇವೆ ರೀ. ಹುಡುಗರೆಲ್ಲ ಸಾಲಿ ಹೋಗ್ಯಾರ. ಮುತ್ತೆನೂ ಇವತ್ತು ನಿನ್ನೆನೇ ಹೋಗಿದ್ರು ಊರಿಗೆ. ಮುತ್ತೆ ಭೀ ಇಲ್ಲ. ನಮ್ಮ ಮೊಸಿ ಊರಿಗೆ ಹೋಗ್ಯಾರ, ಜಾತ್ರೆ ಇತ್ತಲ್ಲಿ. ಅದಕ್ಕಾಗಿ ಊರಿಗೆ ಹೋಗ್ಯಾರ ಅವ್ರು ಭೀ. ನಾನು ಅವರು ಒಂದು ಸ್ವಲ್ಪ ಏನೋ ಹೆಂಡಿ ಕಸ ಮಾಡಿ ಎತ್ಗಳು ಬಿಚ್ಕೊಂಬರ್ಬೇಕಂತ ಹೇಳ್ಕೇಸಿಂದ ಹೋಗ್ಯಾರ ಬೇಟಿ ಈ ಕಡೆ. ಅದಿಷ್ಟು ಜಮಿ ಕೊಯ್ಬೇಕಂತೇಳಿ ಬಂದೀನಿ ನಾನು. ಏನೋ ಕೊಯ್ಬೇಕು, ಯಾಕಂದ್ರೆ ಜಮಿ ಪೂರಾ ಬಿದ್ದುಬಿಟ್ಟದ್ರಿ. ಒಂದು ಸ್ವಲ್ಪ ಬಿಸಿಲು ಆಯ್ತಂದ್ರೆ ಪೂರಾ ಕೊಯ್ಲಿಕ್ಕೆ ಬರಲಾಗ್ಯದ. ಎಲ್ಲ ನೆಲದ ಮೇಲೆ ಬಿದ್ದುಬಿಟ್ಟದ. ಅದಕ್ಕಾಗಿ ಮುಂಜಾನೆ ದೌಡ್ ಬಂದು ಅದಿಟ್ಟು ಕೊಯ್ಬೇಕಂತ ಹೇಳ್ಕೇಸಿಂದ ಬಂದಿದ್ದೆವು. ಮುಂದೆ ಬರಲಿ ನೋಡ್ಬೇಕು ನೋಡಿ ಹಾಲಿಲ್ಲ. ಅವು ಹುಳ ಕಾಣನ ಅಂಜಿಕೆ ಬೇಕು. ಅವು ಎಣ್ಣೆ ಹೊಡೆದಿಲ್ಲಲ್ಲ ಹುಳಾಗೆ. ನಾವು ಈಗ ಸಾಲ ನೋಡ್ತೀವಿ. ಅಯ್ಯಪ್ಪು ಆ ದಿನ ಹಸಿದ ತರ್ಬೇಕಿಲ್ಲ, ತರಕ್ ಮಾಡಿ ತಂದೀನಿ. ಗೋಧಿ ರಾಶಿ ಮಾಡಿ ಇಟ್ಟಿನಿ. ಅದು ಉಟ್ಕೊಂಡ್ರೆ ಮೈ ಎಲ್ಲ ಚೂಸ್ತದೆ. ಎಲ್ಲ ಹಂದಿ ಎಲ್ಲ ಚಡಿ ಖರೇನೆ ಬಕ್ಕು ಬಿದ್ದು ಭಾಳ ಎತ್ತರ ಇತ್ತಿದ ಜವಿ. ನಮ್ಮ ಎದಿ ಮ್ಯಾಲಿತ್ತು ನೋಡು. ನೋಡಿ ಹಂಗೆ ಬುದ್ಧಿ ಎಲ್ಲ ಬಕ್ಕಳು. ಇದು ಕಡೆ ತಂದಿತ್ತು ನಮ್ಮ. ಕರ್ರೆ ಬರ್ತದೆ ಏಕಕ್ಕಿ. ಎತ್ತರದ
ಈ ಕ್ಲಿಯರ್ ಬರ್ಲಿಕ್ಕೆ ನಾನು ಸೂಡಿನ ಬಿಡಿಲೇನು ನಮ್ಮ ಹೊಲಗಳದ್ದು ಭೀ ಬಿಡ್ಲೇನೆ ಕಾಣಲ್ಲೇ ನಮ್ಮ ಹೊಲಗಳು ಇಲ್ಲಿಗೆ ಹ್ಞೂ ಅಡ್ಡಿ ನಮ್ಮ ಹೊಲ ಒಮ್ಮೆಗೆ ಬೆಳ್ಳಗೆ ಬರ್ತದೆ ಒಮ್ಮೆ ಕರ್ರಗೆ ಬರ್ತದೆ ನಮ್ಮಲ್ಲಿ ಜಮಿ ಅಂತೂ ಒಂದಿಷ್ಟು ಕೊಯ್ದೇವ್ರಿ. ಈಗ ಭಾರ ಆಗ್ಯದ, ಅದಕ್ಕಾಗಿ ಹೋಗ್ತೇವೆ ಈಗ ಮನೆಗೆ. ಒಂದು ಸ್ವಲ್ಪ ಮುಂಜಾತ ದೌಡ್ ಬಂದಿದ್ದೇವಲ್ರಿ, ಇನ್ನೊಂದಿಷ್ಟು ಉಳಿತು, ಮತ್ತು ನಾಳೆಗೆ ಬಂದು ಕೊಯ್ಬೇಕು ಈಗ. ಹಂಗೆ ಎಷ್ಟು ಒಣಗ್ಯದ ಅದಿಷ್ಟು ಒಂದಿಷ್ಟು ಹೀರೆ ಹೊಡ್ಲಾರ್ದು. ಪೈಲೆ ಹೀರೆ ಹೊಡೆದಿದ್ದಿಲ್ರಿ, ಅದಕ್ಕೆ ಹೀರೆ ಹೊಡಿಲಾರ್ದಲ್ಲ ಒಂದಿಷ್ಟು ಭಾಳ ಒಣಗಿತ್ತು, ಅದು ಇಟ್ಟು ಅದಕ್ಕಾಗಿ ಕೊಯ್ದು ಹಾಕ್ಬೇಕಂತೇಳಿ ನಿನ್ನೆ ಇಷ್ಟು ಕೊಯ್ದಿದ್ದೆವು. ಇನ್ನೊಂದು ಸ್ವಲ್ಪ ಕೊಯ್ದೇವ್ರಿ, ಅದಕ್ಕೆ ಇವತ್ತಿಂದ ಇಷ್ಟು ಆಯಿತು ಕೊಯ್ಯೋದು. ಈಗ ಟೈಮ 12 ಆಗ್ಯದ್ರಿ. ಬುತ್ತಿ ಅಂತೂ ತಂದಿದ್ದಿಲ್ಲ, ಮುಂಜಾನೆ ದೌಡ್ ಬಂದಿದ್ದೆವು, ಅದಕ್ಕೆ ಹೊಂಟಿದ್ದೇವ್ರಿ ಈಗ ಮನೆಗಂತೂ. ಗೌಡಿ ಮತ್ತೆಲ್ಲಿಗೆ ನಮ್ಮ ಜಟ್ಟು ಮತ್ತು ಎಲ್ಲೋ ಅಂತೂ ಜಗಳ ಆಡತ್ತಾರಿ. ಯಾರು ಹೊಡೆದ್ರು? ಎದ್ರಲ್ಲಿ ಸೀಸಿವೆ ಯಾಕೋ ಇಲ್ಲಪ್ಪ. ಸೀಸ್ಕೊಡು ಮಾಮನ್, ಸೀಸ್ಕೊಡು ಮಾಮನ್, ಸೀಸ್ಕೊಡು ಇವೆಲ್ಲ ಹೊಡೆದವ ಸೀಸಿಲಿ. ಅದರಲ್ಲಿ ಎಲ್ಲಿ ಹೊಡಿದ್ರಿ ಪಪ್ಯ ಮಾಮಗ? ನಿಂಗೆ ಎದ್ರಲ್ಲಿ ಹೊಡೆದನ? ಯಾಕೆ ಆಕಿ ಹಂಗೆ ಹೊಡ್ಲಿಕತ್ತಾನ ಈಗ ಕಾಡು ಕೋರ್ಸ ಅಯ್ಯ ಸೀಸ್ಕೊಡು ಮಮ್ಮ. ಹುಡಿತಾನೆ ಸುಮ್ಕುದ್ರಲ್ಲೇ, ನೀನು ಹುಡಿತಾನೆ ಸುಮ್ಕುದ್ರಲ್ಲಿ. ಹಾಯ್ 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 ಕೊಡತನ ಏನಪ್ಪ ಮಾಡಂಬರ ಚಿಂಡು
ಸಣ್ಣ ರವ್ದು ಒಂದಿಷ್ಟು ಉಪ್ಪಿಟ್ಟು ಮಾಡತ್ತಿದೆ. ಇಲ್ಲಿ ಅಂತೂ ಭಾಳ ದಗ್ದಾಗ ಉರ್ಲಿರ್ತದೆ. ಈಗ ಪಟ್ನೆ ಒಂದು ಸ್ವಲ್ಪ ರವೆ ಹುರ್ಕೊಂಡು ಪಾಣ್ಯಾಕತ್ತೀನಿ. ಹೊಲಕ್ಕೆ ಹೋಗಿದ್ದೀವಲ್ರಿ ಇವತ್ತು, ಹಾಗಾಗಿ ಮುಂಜಾನೆ ರೊಟ್ಟಿ ಮಾಡಿಟ್ಟು ಹೋಗಿದ್ದ. ಆದ್ರೆ ಒಂದಿಷ್ಟು ಮಧ್ಯಾಹ್ನದಾಗ ಈಗ ಮತ್ತೇನು ಮಾಡ್ಲಿಪ್ಪ, ಈಗ ಮತ್ತು ಬಿಸಿಲು ಭಾಳ ಆಗ್ಯದ್ರಿ, ಟೈಮ್ ಭೀ 2 ಆಗಿತ್ತು. ಅದು ಸಲಕ್ಕೆ ಒಂದಿಷ್ಟು ರವೆ, ಒಂದು ಸಣ್ಣ ರವೆ ಅಂತೂ ಇತ್ತು, ಅದಕ್ಕಾಗಿ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ಉಪ್ಪಿಟ್ಟೆ ಮಾಡತ್ತಿದ್ದ. ಉಪ್ಪಿಟ್ಟಂತೂ ರೆಡಿ ಆಗ್ಯದ್ರಿ. ಈಗ ಈಗ ಮಾಡ್ದೆ